ನಾವಿವತ್ತು ಮಾಡ್ತಾಯಿದ್ದೀವಿ ಮಶ್ರೂಮ್ ಪೆಪ್ಪರ್ ಡ್ರೈ. ಅದಕ್ಕೆ ನಾನು ತಗೊಂಡಿದ್ದೀನಿ 200 ಗ್ರಾಮ್ ಮಶ್ರೂಮ್, 2 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, 6-7 ಬೆಳ್ಳುಳ್ಳಿ ಪಪ್ಪು ಹೆಚ್ಕೊಂಡಿರೋದು, ಒಂಚೂರು ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ, 1 ಇಡೀ ಕರಿಬೇವು, 2 ಗ್ರೀನ್ ಚಿಲ್ಲಿ, 1 ಸ್ಪೂನ್ ಪೆಪ್ಪರು, 1 ಸ್ಪೂನ್ ಉಪ್ಪು. ಇದಕ್ಕೆ ಮಶ್ರೂಮ್ ಕೋಟಿಂಗ್ ಮಾಡ್ಕೋಬೇಕು. ಆಮೇಲೆ ಸೋಯಾ ಸಾಸು, ಆಮೇಲೆ ಚಿಲ್ಲಿ ಸಾಸು. ನಾನು ಇದನ್ನು ತೋರಿಸ್ತಾ ಇರೋದು ಒಗ್ಗರಣೆಗೆ, ಬಟ್ ಮಶ್ರೂಮಿಗೆ ಫಸ್ಟ್ ಕೋಟಿಂಗ್ ಮಾಡ್ಕೋಬೇಕು. ಕೋಟಿಂಗ್ ವಿಡಿಯೋ ಈಗ ಬರುತ್ತೆ. ಇವಾಗ ನಾವು ಮಶ್ರೂಮ್ ಕೋಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 200 ಗ್ರಾಮ್ ಮಶ್ರೂಮ್. ಇದಕ್ಕೆ ನಾವು ಹಾಕ್ತಿದ್ದೀವಿ 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, ನಾವಿವಾಗ ಇದಕ್ಕೆ ಹಾಕ್ತಿದ್ದೀವಿ 2 ಟೀ ಸ್ಪೂನ್ ಮೈದಾ, ಇದಕ್ಕೆ ನಾವು ಹಾಕ್ತಾಯಿದ್ದೀವಿ ಉಪ್ಪು, ಪೆಪ್ಪರ್ ಪೌಡ್ರು. ಇದಕ್ಕೆ ನಾವು ಹಾಕೋದ್ವಿ ಈಗ ಉಪ್ಪು, ಪೆಪ್ಪರ್. ಈಗ ನಾವು ಹಾಕ್ತಿದ್ದೀವಿ ಒಂಚೂರು ನೀರು. ಮಶ್ರೂಮ್ ಕೋಟಿಂಗ್ನ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಕಲಿಸ್ಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಈಗ ನಾವು ಮಾಡ್ತಿದ್ದೀವಿ ಮಶ್ರೂಮ್ ಡೀಪ್ ಫ್ರೈ. ಈಗ ನಾವು ಇದನ್ನು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ತಾಯಿದ್ದೀವಿ. ಮಶ್ರೂಮ್ ಪೆಪ್ಪರ್ ಡ್ರೈಗೆ ಈ ಥರ ಮಶ್ರೂಮ್ನ ಫ್ರೈ ಮಾಡಿ ಇಟ್ಕೋಬೇಕು. ಇಲ್ಲಿ ಮಸಾಲೆ ಐಟಮ್ಸ್ಗೆ ಮಸಾಲೆಗೆ ಐಟಮ್ಸ್ ರೆಡಿ ಇದೆ. ಈಗ ಬನ್ನಿ ಮಸಾಲೆ ರೆಡಿ ಮಾಡೋಣ. ಬಾಣಲಿ ಬಿಸಿಗಿಟ್ಟಿದ್ದೀವಿ. ಈಗ ಹಾಕ್ತಿದ್ದೀವಿ 1 ಸ್ಪೂನ್ ಆಯಿಲು, 1 ಸ್ಪೂನ್ ಆಯಿಲ್ಗೆ ನಾವು ಹಾಕ್ತಾಯಿದ್ದೀವಿ ಫಸ್ಟ್ ಶುಂಠಿ, ಆಮೇಲೆ ಹಾಕ್ತಿದ್ದೀವಿ ಬೆಳ್ಳುಳ್ಳಿ. ಈಗ ನಾವು ಹಾಕ್ತಿದ್ದೀವಿ ಒಂಚೂರು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ. ಆಮೇಲೆ ಹಾಕ್ತೀವಿ ಗ್ರೀನ್ ಚಿಲ್ಲಿ, ಆಮೇಲೆ ಆನಿಯನ್. ಈಗ ಹಾಕ್ತಿದ್ದೀವಿ ಕ್ಯಾಪ್ಸಿಕಮ್. ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನೀಗ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದೀವಿ. ಈಗ ನಾವು ಆ್ಯಡ್ ಮಾಡ್ತಿದ್ದೀವಿ ಕರಿಬೇವನ್ನ ಆ್ಯಡ್ ಮಾಡಿದ್ದೀವಿ. ನಾವೀಗ ಹಾಕ್ತಿದ್ದೀವಿ 2 ಸ್ಪೂನು ಸೋಯಾ ಸಾಸು, ಯಾಕೆಂದರೆ ನಾವು 200 ಗ್ರಾಮ್ ಮಶ್ರೂಮ್ ತಗೊಂಡಿದ್ದೀವಿ. 2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ 2 ಸ್ಪೂನು. ಈಗ ನಾವು ಹಾಕ್ತಿದ್ದೀವಿ ಒಂಚೂರು ಪೆಪ್ಪರ್ 1 ಸ್ಪೂನ್. ನಾವೀಗ ಹಾಕ್ತಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟೇ ಮಸಾಲೆ ಮಾಡ್ಕೊಳೋದು. ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋ ಮಶ್ರೂಮ್ನ ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ. ಮಸಾಲೆ ರೆಡಿ ಆಗಿರೋದಕ್ಕೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ಮಶ್ರೂಮಿಗೆ ಮಿಕ್ಸ್ ಆದರೆ ರೆಡಿ ಆಯಿತು ಮಶ್ರೂಮ್ ಪೆಪ್ಪರ್ ಡ್ರೈ. ಈಗ ನಾವು ಹಾಕ್ತಿದ್ದೀವಿ ಫಿನಿಶಿಂಗೋಸ್ಕರ ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಹೆಂಗೆ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ.